ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪಿತೃಪಕ್ಷದ ಬಗ್ಗೆ ಮಾತನಾಡ್ತಾ ನೀವೊಂದು ಮಾತನ್ನ ಹೇಳ್ತಿದ್ರಿ. ಅದೇನಪ್ಪಾ ಅಂದ್ರೆ, ಏನಾದ್ರೂ ಸಿಹಿ ತಿಂಡಿಗಳನ್ನ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ತಗೊಂಡು ಹೋಗುವಾಗ ಕೆಲವೊಂದು ನಿಯಮಗಳನ್ನ ಆಚರಿಸ್ಬೇಕು. ಹಾಗೆ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ತಿಂಡಿನೇ ಇರಲ್ಲ ಅಂತ. ಆದ್ರೆ ನಾವು ಕೇಳಿರೋ ಒಂದು ಅಂಶ ಏನಂದ್ರೆ, ಆ ತಿಂಡಿಗಳು ರುಚಿಸಲ್ವಂತೆ, ಅಥವಾ ಎಡೆಗೆ ಇಟ್ಟಿರ್ತೀವಲ್ವಾ ನಮ್ಮ ಹಿರಿಯರು ಬಂದು ತಿನ್ಲಿ ಅಂತ, ಆ ತಿಂಡಿ ಕೂಡ ರುಚಿಸಲ್ಲ ಅಂತ ಹೇಳೋ ಮಾತಿದೆ ಅಲ್ವೇ ಗುರುಜಿ? ಖಂಡಿತ. ನೋಡಿ, ಇವತ್ತಿನ ದಿವಸ ಎಡೆ ಇಡಬೇಡ ಅಂತ ಎಷ್ಟೋ ಜನಕ್ಕೆ ಯಾಕೆ ಹೇಳ್ತೀವಿ ಅಂದರೆ, ಉದಾಹರಣೆ ನಿಮಗೆ ಕೊಟ್ಟ ಹಾಗೆ ಮಾಂಸಗಳು ತರಬೇಕಾದ್ರೆ ಅಥವಾ ಸಿಹಿ ತಿಂಡಿಗಳನ್ನ ಮಾಡಬೇಕಾದ್ರೆ, ಸಿಹಿ ತಿನಿಸುಗಳನ್ನ ಮಾಡಬೇಕಾದ್ರೆ ಕೆಲವೊಂದು ರುಚಿಸಲ್ಲ ಅಂತ ದಿವ್ಯ ಹೇಳಿದಾಗೆ, ಕೆಲವೊಂದು ಅಲ್ಲೇ ಇದ್ರೂ ಕಣ್ಣು ಕಾಣಲ್ಲ, ಆದ ರುಚಿಗಳೆಲ್ಲ ತಗೊಂಡು ಹೀರ್ಕೊಂಡ್ಬಿಟ್ಟಿರುತ್ತೆ. ಕೆಲವೊಂದು ಭೂತ ಪ್ರೇತ ಪಿಶಾಚಿಗಳು ಕೆಲವೊಂದು ಗೊತ್ತಾಗತ್ತೆ, ಕೆಲವು ಗೊತ್ತಾಗಲ್ಲ. ಕೆಲವೊಂದು ಸ್ಟ್ರಾಂಗ್ ಆಗಿರುತ್ತೆ, ಕೆಲವೊಂದು ವೀಕ್ ಆಗಿರುತ್ತೆ. ಅಂದರೆ ಕೆಲವೊಬ್ಬರಿಗೆ ಅಕಸ್ಮಾತ್ ನೀವು ತಿಥಿಗಳು ಕಾರ್ಯಗಳು ಮಾಡಿಬಿಟ್ರೆ ಅಬ್ಬಾಡ ಮುಕ್ತಿಪ್ಪ, ಅವ್ರ್ಯಾರು ಇರಲ್ಲ ಇಲ್ಲಿ. ನೀವು ನಂಬ್ಕೋಬೇಡಿ. ಎಷ್ಟು ವಿಚಾರ ಅಂದರೆ, ಆ ಭೂತ ಪ್ರೇತ ಪಿಶಾಚಿಗಳು ಖಂಡಿತವಾಗ್ಲೂ ನಮ್ಮ ತಾತ ಮುತ್ತಾತಂದು ಅಲ್ವೇ ಇರಲ್ಲ, ಎಲ್ಲ ಹೊರಟುಬಿಟ್ಟಿರುತ್ತೆ. ಕರೆಕ್ಟಾಗಿ ತಿಥಿ ಮಾಡಿದವನಿಗೆ. ಮಾಡಿಲ್ಲ ಅಂದರೆ ಪಾಪ ಇಲ್ಲೇ ಅಲ್ಮಾರಿಗಳ ಥರ ತಿಳ್ಕೊತಿರುತ್ತೆ. ಬೇರೆ ಜನ್ಮಕ್ಕೆ ಹೋಗೋಕ್ಕಾಗಲ್ಲ, ಬೇರೆ ದೇಹಕ್ಕೆ ಹೋಗೋಕ್ಕಾಗಲ್ಲ, ಬೇರೆ ಸ್ಥಳಕ್ಕೆ ಹೋಗಲ್ಲ. ಅದರಲ್ಲೂ ಆತ್ಮಹತ್ಯೆ ಮಾಡ್ಕೊಂಡವರು, ಕೊಲೆ ದರೋಡೆ ಮಾಡ್ಕೊಂಡವರು, ಆಕ್ಸಿಡೆಂಟಲ್ಲಿ ಸತ್ತಿರ್ತಾರಲ್ಲ, ಖಂಡಿತ ಅವರೆಲ್ಲ ಇಲ್ಲೇ ಬಿದ್ದಿರುತ್ತವೆ. ಅಟ್ಲೀಸ್ಟ್ ಆ ಆತ್ಮಗಳಿಗೆ ಸರಿ ಹೋಗ್ಲಿ, ಅವ್ರುಗಳಾದ್ರೂ ಪರಿವರ್ತನೆ ಆಗಲಿ. ಯಾಕಂದ್ರೆ ದೊಡ್ಡ ತಪ್ಪು ಮಾಡೋದು ಎಲ್ಲಿ ಗೊತ್ತಾ? ಈ ಪಿತೃಪಕ್ಷ ಕತೆ ನಾನು ಹೇಳೋದಿರಲಿ, ನೀವೆಲ್ಲ ಮಾಡಿರೋ ದೊಡ್ಡ ತಪ್ಪು, ಯಾವತ್ತು ವಿಷ ಕುಡಿದಿರ್ತಾನೋ, ಯಾರು ಟ್ರೈನಲ್ಲಿ ಸತ್ತಿರ್ತಾನೋ, ಯಾರು ಆಕ್ಸಿಡೆಂಟಲ್ಲಿ ಸತ್ತಿರ್ತಾನೋ, ಯಾರು ಕೊಲೆ ದರೋಡೆ ಆಗಿ ಸತ್ತಿರ್ತಾನೋ, ಅನ್ಯಾಚುರಲ್ ಡೆತ್ ಆಗಿರ್ತಾನೋ, ಇವ್ರನ್ನೆಲ್ಲ ಸುಟ್ಟು ಬಿಸಾಕಿ ಅಂತ ಹೇಳಿದ್ದೀನಿ. ನೇಣು ಹಾಕ್ಕೊಂಡಾಗಿಂದ ಹಿಡಿದು ಅವನು ಫಸ್ಟ್ ಸುಡಬೇಕು ಇವ್ರನ್ನೆಲ್ಲ ಹೆಣಗಳನ್ನ. ಏನು ಮಾಡ್ತೀರಾ? ಹೂತು ಬಿಟ್ಟಿರ್ತೀರ. ಈ ಪ್ರೇತ ಜಲಮದಲ್ಲಿ ನೀವೆಂಥ ಶಾಸ್ತ್ರದವನ ಹತ್ರ ಕೇಳ್ಕೊಂಬಂದ್ರು, ಜನ್ಮದಲ್ಲಿ ಎಂಥ ಪೂಜೆ ಪುನಸ್ಕಾರ ಮಾಡಿದ್ರು ಖಂಡಿತ ಆತ್ಮ ಹೋಗಲ್ಲ. ಇದು ಗರುಡ ಪುರಾಣ ಶಾಸನ, ಇಲ್ಲೇ ಅಲಿತಾ ಇರ್ತಾರೆ, ಬರೆದಿಟ್ಕೊಂಬಿಡಿ. ಎಷ್ಟೋ ಜನ ಹಠ ಮಾಡಿದ್ರಂತೆ. ಭಾಳ ಕೆಲವರು ತಾತಂದ್ರು, ಸುಮ್ಮನೆ ರಮ್ಮ, ಆಯಪ್ಪನು ಹೇಳ್ತಾನೆ ನೀನು ಕೇಳ್ಕೊಂತೀಯ, ಗಂಟು ಕಟ್ಲೆ ಟಿ ವಿ ನೋಡ್ಕೊಂಡು ಕೂತಿರ್ತೀಯ, ಅವ್ನು ಹೇಳ್ದ ನೀನು ಕೇಳ್ದ, ನಾನು ಉಣೋದೆ, ಮೊದಲಿಂದ ನಮ್ಮಲ್ಲಿ ಉಣ್ತಾ ಇದ್ದೀವಿ, ಉಣ್ತೀವಿ ಅಂತ ತಾತಂದ್ರು ಅಥವಾ ದೊಡ್ಡ ಗೌಡ್ರು ಕೆಲವರೆಲ್ಲ ಹಿಂಗೆ ಹೇಳ್ಕೊಂಡಿರೋದು. ಇವತ್ತಿಗೂ ನಮ್ಮ ಮೇಲೆ ಅದೇನು ದ್ವೇಷ ಅಂತಲೋ ಒಂದು ಅರ್ಥವಾಗಲ್ಲ. ಅವ್ರಿಗೆ ಆ ಹಠದಲ್ಲೇ ಬಂದ ಅಭ್ಯಾಸ. ನಾವೇನು ಮಾಡೋಕ್ಕಾಗಲ್ಲ. ಇವ್ರನ್ನೆಲ್ಲ ಮೂಗ್ದಾರ ಹಾಕೊಂಡು ಹೇಳ್ಕೊಂಬರಕ್ಕಾಗತ್ತಾ? ನೀವೇನೋ ಕೇಳ್ತೀರಾ, ಕೇಳೋದಿರೋಕ್ಕಾಗಲ್ಲ. ಎಷ್ಟು ಜನ ಹೆಂಗಸರು ಸ್ಮಶಾನಕ್ಕೆ ಹೋಗಿ ಬಂದಿರ್ತೀರ, ಸತ್ತಾಗ ಸ್ಮಶಾನ ಕೂಡ ಕಾಲಿಡಬೇಡಿ ಅಂತ ಹೇಳಿರ್ತೀನಿ. ದೇವರ ಮೇಲೆ ಆಣೆ ಹೇಳ್ತೀನಿ, ನೀವು ಯಾರಾದರೂ ಹೆಂಗಸರು ಸತ್ತಾಗ ಕೊನೆ ಮುಖ ನೋಡಬೇಕು ಅಂತ ಹೆಂಗಸರೇನಾದರೂ ಸ್ಮಶಾನಕ್ಕೆ ಕಾಲಿಟ್ರಿ, ನಿಮ್ಮ ಮನೆ ಸಂಸಾರ ಸರ್ವನಾಶ ಗ್ಯಾರಂಟಿ. ದಿನನಿತ್ಯ ಒಂದೊಂದು ದಿವಸನೇ ಕರಗ್ತಾ ಹೋಗುತ್ತೆ. ಅದು ನಿಮಗೆ ಕಾಣಲ್ಲ. ಮಗನಿಗೆ ಕೆಲಸ ಸಿಗಲ್ಲ, ಮಗನಿಗೆ ಮದುವೆ ಆಗಲ್ಲ. ಆ ಪ್ರೇತಗಳು ಎಷ್ಟು ಕಷ್ಟ ಕೊಡುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ಒಂದೊತ್ತು ಊಟ ಕಷ್ಟ ಮಾಡಿಬಿಡುತ್ತೆ, ಕೆಲಸ ಕಿತ್ಕೊಂಡ್ಬಿಡುತ್ತೆ, ಜಗಳಗಳು ಮಾಡುತ್ತೆ, ಕಲಹಗಳು ಮಾಡುತ್ತೆ. ಹೊರಗಡೆ ಇದ್ದಾಗ ಚೆನ್ನಾಗಿರುತ್ತೆ, ಯಾಕೆಂದರೆ ಆಹ್ವಾನ ಆಗೋದು ಮನೆಯೊಳಗೆ. ಅದಕ್ಕೆ ರಕ್ಷಾ ಕವಚ ಮನೇಲಿ ಇಟ್ಕೊಳ್ಳಿ ಅಂತ ಶಿವಂ ವಾಸ್ತುಗೆ ಎಷ್ಟು ಮಟ್ಟಿಗೆ ರಕ್ತ ಮಾಡ್ತೀವೋ ಆ ರಕ್ಷಣೆ ಕೊಡ್ತೀವಿ. ಆದರೆ ಇಲ್ಲಿ ರಕ್ತವನ್ನು ಹೀರ್ತಕ್ಕಂಥ ಈ ರಾಕ್ಷಸ ಗುಣವಾಗಿರ್ತಕ್ಕಂಥ ರಾಹುತತ್ವ ನಮಗೆ ಕಣ್ಣಿಗೆ ಕಾಣದೇನೆ ನಿಧಾನವಾಗಿ ಮಾಡುತ್ತೆ. ಹೆಂಗಸರು ಎಷ್ಟೋ ಜನ ಸ್ಮಶಾನಕ್ಕೆ ಹೋಗಿ ಆ ಹೆಣವನ್ನು ನೋಡೋಕ್ಕೆ ಹಠವಾಗಿ ಹೋಗಿ ಬಂದಿದ್ದಾರೆ. ಹೆಂಗಸರು ಭಾಳ ಹಠ. ಈ ನಡುವೆ ಅಂತೂ ನಿಜಕ್ಕೂ ಹೆಂಗಸರಷ್ಟು ಹಠ ಇನ್ಯಾರೂ ಇಲ್ಲ. ಗಂಡಸರು ಭಾಳ ಜನ ಹಠ ಮಾಡ್ತಾರೆ. ಆದರೆ ಈ ಹಠವನ್ನು ಕೆಲವರು ಮಾರ್ಪಾಡಾಗಿ ಆ ಹಠದಿಂದ ನಾನು ಚೇಂಜ್ ಆಗಿದ್ದೀನಿ ಅಂತ ಭಾಳ ಜನ ಬಂದಿದ್ದಾರೆ, ಭಾಳ ಜನ ಹೇಳ್ಕೊಂಡಿದ್ದಾರೆ. ಕೆಲವರು ಭಯಪಟ್ಟು ನಮ್ಮ ಹತ್ರ ಬರದೆ, ಗುರುಗಳು ಬೈತಾರೇನೋ ಅಂತ ಹೇಳ್ಕೊಳಕ್ಕೆ ಬರದೆ, ಇನ್ನೊಂದಷ್ಟು ಜನ ದೂರದಿಂದಾನೇ ಸಂತೋಷಪಟ್ಟು ಇನ್ನೊಬ್ಬರ ಕೈಯಲ್ಲಿ ಹೇಳ್ಕಳಿಸೋದಾಗಲಿ ಮಾಡಿದ್ದಾರೆ. ಖಂಡಿತ ನಾನು ಹೇಳ್ತೀನಿ, ದಯವಿಟ್ಟು ಯಾವ ಹೆಂಗಸರು ಇನ್ನು ಮೇಲೆ ನಿಮ್ಮ ವಂಶ ಇರೋವರೆಗೂ ಯಾವ ಕಾಲಕ್ಕೂ ಹೆಣ ನೋಡಬೇಕಾ? ಸ್ಮಶಾನದೊಳಗೆ ಹೊರಗಡೆ ಹೋಗಬೇಡಿ. ಹೊರಗಡೆ ಬಾಡಿ ಇದ್ದಾಗಲೇ ನೋಡ್ಬಿಟ್ಟು ನಮಸ್ಕಾರ ಹಾಕೊಂಬಿಡಿ. ಅಕಸ್ಮಾತ್ ಇಲ್ವಾ, ನಿಮ್ಗೆ ಋಣ ಇಲ್ಲ ಅಂದ್ಕೊಂಬಿಡಿ. ಸ್ಮಶಾನದಲ್ಲಿ ಮಾತ್ರ ಕಾಲಿಡಬೇಡಿ, ಹೇಳಿದ್ದೀನಿ. ಬೇರೆ ಊರಿಂದ ಬಂದು ಲೇಟ್ ಆಗೋಯ್ತು, ಸ್ಮಶಾನ ಕೊಟ್ಟೋಯ್ತು ಅಂತ ಓಡ್ ಬಂದು ಆಟೋನಲ್ಲೇ ಆಗಲಿ ಕಾರಲ್ಲಾಗಲಿ ಸ್ಮಶಾನದೊಳಗೆ ಕಾಲಿಡಬಾರ್ದು. ಯಾವ ಜಾತಿ ವರ್ಗದವರಾಗಲಿ, ಯಾವ ಧರ್ಮದವರಾಗಲಿ ಹೆಂಗಸರು ಸ್ಮಶಾನಕ್ಕೆ ಕಾಲು ಇಡಕೂಡುದು ಅಂತ ಸಾಕ್ಷಾತ್ ರುದ್ರ ಪರಮೇಶ್ವರರ ಮೇಲೆ ಆಣೆ. ಅವನೇ ಉಜ್ಜಯಿನಿಯ ಶಾಸನದಲ್ಲಿ ಬರೆದಿದ್ದಾನೆ, ನನ್ನ ಸ್ಮಶಾನಕ್ಕೆ ಅವನು. ಯಾಕೆಂದರೆ ರುದ್ರ ಈಶ್ವರ ಸ್ಮಶಾನದಲ್ಲಿ ವಾಸ. ಅವನ ಅಕಸ್ಮಾತ್ ಏನು ಹೇಳ್ತಾನೆ, ಹೆಂಗಸರು ಕೂಡ ಗೂಂಗಟ್ ಹಠಾವ್ ಅಂತಾನೆ ಯಾವತ್ತೂ ಹೇಳ್ತಾರೆ ನೋಡಿ. ಇವತ್ತು ಉಜ್ಜಯಿನಲ್ಲಿ ಅವನ ಸ್ಮಶಾನದಲ್ಲಿ ಆ ಬಸವನ್ ಹಾಕೊಂತಿರ್ತಂತೆ, ನಿರ್ವಾಣ ಸ್ವರೂಪದಲ್ಲಿ ಪರಮೇಶ್ವರ ಇರ್ತಾನಂತೆ. ಅವನ ನೋಡಕ್ಕೆ ಹೋಗ್ಬಾರಂತೆ, ಭೂತಗಳೆಲ್ಲ ನಿಂತಿರುತ್ತಂತೆ, ಭೂತ ಗಣಗಳೆಲ್ಲ ನಿಂತಿರುತ್ತಂತೆ, ಕೈ ಕಟ್ಕೊಂಡು ನಿಂತಿರುತ್ತಂತೆ. ಪರಮೇಶ್ವರ ಸ್ನಾನ ಮಾಡ್ತಾ ಇದ್ದಾಗ ಆ ಗಣಗಳನ್ನು ನೋಡಬಾರ್ದು ಅಂತ ಇಲ್ಲೇ ತಲೆ ಮೇಲೆ ಬಟ್ಟೆ ಹಾಕೊಳ್ಳಿ ಅಂತಾರೆ. ಇವತ್ತಿಗೂ ಉಜ್ಜಯಿನಿಯಲ್ಲಿ ಅದೇ ಒಂದು ಪದ್ಧತಿ. ಆ ಗೋರಿಗಳ ವಿಚಾರ ಹೇಳ್ತಾರೆ. ಆಗ ಹೆಂಗಸರೆಲ್ಲ ಗುಂಗಟ್ಟು ಹಾಕೋಬೇಕು. ಒಳಗಡೆ ಹೋಗಿರ್ತಕ್ಕಂಥ ಅವಕಾಶ ಇಲ್ಲದಿದ್ದಾಗ ನೋಡಿ ಕೂಡ್ದು
ಅದಕ್ಕೆ ಅವರಿಗೆ ಪರಿವರ್ತನೆ ಮಾಡಿ ಸ್ಮಶಾನದಲ್ಲಿ ಕಾಲಿಟ್ರಿ ಮನೆಯನ್ನು ರುದ್ರ ಒಂದು ಸಲ ನೋಡಿದ್ರೆ ರುದ್ರದೇವನಿಗೆ ನೀವು ಬಲಿ ಹಾಕ್ಬಿಡ್ತೀರಾ, ಬಲಿ ಪಶುಗಳಾಗ್ಬಿಡ್ತೀರಾ. ಅದಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮನೆಯ ರಕ್ಷೆ ಕವಚಗೆ ಪಿತೃಪಕ್ಷದ ಸಮಯದಲ್ಲಿ ನೀವುಗಳು ಆಹುತಿಯನ್ನು ಮನೆಯ ಒಳಗೆ ಹಾಕಿದಾಗ, ಪಿಂಡ ಪ್ರದಾನ ಮಾಡಿದಾಗ ಭೂತಗಳು ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲದೇನೆ ಆ ದೇಹದಲ್ಲಿ ಅನ್ನದಲ್ಲಿ ತಿನ್ನುತ್ತೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಒಂದು ಗಾಣ ಸುತ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಆ ಗಾಣ ಸುತ್ತಾ ಇರಬೇಕಾದ್ರೆ ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಆಲೆ ಮನೆಯಲ್ಲಿ ಆ ಬೆಲ್ಲ ಹೋಗ್ತಾ ಇರುತ್ತೆ. ಆ ಬೆಲ್ಲದಲ್ಲಿ ಹಸು ತಿರುಗ್ತಾ ಇರುತ್ತೆ, ಮೂಗ್ದಾರ ಇರೋ ಹಸು ತಿರುಗ್ತಾ ಇರುತ್ತೆ. ಅಂದರೆ ಯಾರೋ ಒಬ್ಬ ಕೂತ್ಕೊಂಡು ಅಂತಿರ್ತಾನೆ, ನಮಗೆ ಗೊತ್ತಿರಲ್ಲ. ಹಸು ಅದಕ್ಕೆ ಮಾತು ಕೇಳ್ಕೊಂಡು ಹೋಗ್ತಿರೋದು. ಅದಕ್ಕೆ ಗೋದೋಷ. ಆಗೇನು ಮಾಡ್ತೀವಿ ಗೊತ್ತಾಗ್ಬಿಡುತ್ತೆ. ಹಸು ನೀವು ನೋಡ್ಬೋದು, ಅದು ನಿಂತ್ಕೊಳ್ಳಲ್ಲ, ಒಂದೇ ಸಮ ಕೊಟ್ಟೋಗ್ತಾ ಇರುತ್ತೆ. ಯಾರೂ ಇರಲ್ಲ, ಅವನ ಪಾಡ್ಕೊಂಡು ಅದು ಪಾಡ್ಗ ಸುತ್ತಾ ಇರುತ್ತೆ. ಅಂದರೆ ಆ ಸಮಯಕ್ಕೆ ಒಬ್ಬರೇ ಇದ್ದಾಗ ನೀವು ಗಮನಿಸಬೇಕು, ದೂರದಲ್ಲಿ ಊಟಕ್ಕೆ ಕೊಟ್ಟಾಗ ಗಮನಿಸ್ಬಿಡಬೇಕು. ಅಕಸ್ಮಾತ್ ಮರೆತು ಗಾಣವನ್ನು ಹಾಕಿಟ್ಬಿಡಿ, ಅದೇ ಸುತ್ತುತ್ತೆ. ಅಂದರೆ ಏನರ್ಥ, ಸಿಹಿ ಇದ್ದಾಗ ಆ ಪ್ರೇತಕ್ಕೆ ತುಂಬ ಇಷ್ಟ. ಇದು ಸುತ್ತತ್ತೆ, ಆ ಕಡೆ ಬರ್ತಾ ಇದ್ದಾರೆ, ನೆಕ್ಕತ್ತದು. ಅದಕ್ಕೆ ಹೇಳೋದು, ಆಲೆ ಮನೆಗಳಲ್ಲೂ ದೃಷ್ಟಿ ತೆಗಿತಾರೆ. ಇವತ್ತಿಗೂ ಒಂದು ಕರ್ಪೂರವನ್ನಲ್ಲಿ ಹಾಕಿ ಆಮೇಲೆ ಬೆಲ್ಲವನ್ನು ತೊಗೊತಾರೆ ಹೊರತು, ಯಾವ ಕಾಲಕ್ಕೆ ಬೆಲ್ಲನ ಡೈರೆಕ್ಟಾಗಿ ತೊಗೊಂಡ್ಬಿಟ್ರೆ ಅಚ್ಚು ಸರಿಯಾಗಿ ಬರಲ್ಲ, ಅಥವಾ ಅದಕ್ಕೆ ಇಷ್ಟ ಆಗೋದು ನೆಕ್ಬಿಟ್ಟಿರುತ್ತೆ, ದೋಷಗಳು ಬಂದ್ಬಿಡುತ್ತೆ, ಗೊತ್ತಾಗಲ್ಲ. ಇದೆಲ್ಲ ಆಗೋದು ಅನಾಹುತಗಳಿಂದ. ಇದಕ್ಕೆ ಮನೆಯಲ್ಲಿ ರಕ್ಷೆ ನಾವೇನು ಮಾಡಬೇಕು, ದಯವಿಟ್ಟು ಹೇಳ್ತೀನಿ, ಸಿಹಿ ಮಾಂಸವನ್ನು ಸಿಹಿ ಇಟ್ಟರೆ, ಬೆಲ್ಲದ ಅನ್ನವನ್ನೇ ಇಟ್ಟಾಗ ತುಂಬ ಸಂತೃಪ್ತಿ. ಆಗ ಪ್ರೇತಗಳು ಬರುತ್ತೆ, ನೈವೇದ್ಯ ಆಗುತ್ತೆ. ತಾತ ಮುತ್ತಾತರು ಮಾತ್ರ ಬಂದಿರ್ತಾರೆ, ಅವರು ಹೀಗೆ ಒಂದು ಸ್ವೀಕರಣೆ ಮಾಡ್ದಂಗೆ ಆಗುತ್ತೆ. ನೀವು ನೋಡ್ಬೋದು, ಸಿಹಿಯಾಗಿ ಮಾಡಿ, ಜಾಸ್ತಿ ಸಿಹಿಯಾಗಿ, ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ. ಆಗ ಪ್ರಸಾದ ಎಲ್ಲ ಸ್ವಲ್ಪ ತೊಗೊಂಡ್ರೆ ಊಟ ಮಾಡ್ಕೊಳ್ಳಿ. ಆ ಊಟದೆಲ್ಲ ಜೊತೆಗೆ ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಆದರೆ ಏನು ನೀವು ಇಟ್ಟಿರ್ತೀರ ಎಡೆಯನ್ನು, ಫುಲ್ ಎಲೆನ, ಯಾರಾದರೂ ಗೊತ್ತಿಲ್ಲದಿದ್ದವನು, ಭಿಕ್ಷದವನು, ಅನಾಥ, ದೂರದಲ್ಲಿದ್ದವನು ಎಲೆ ಸಮೇತ ಎಳೆದ್ಬಿಟ್ಟು ಊಟ ಮಾಡಪ್ಪ ಅನ್ನೋದು. ಊಟ ಮಾಡಿದಾಗ ಅವನೊಳಗೆ ಆ ಪ್ರೇತಾತ್ಮ ಕೂತ್ಕೊಂಡು ಆ ಊಟವನ್ನು ಅದು ಮಾಡಿದಾಗ ಸಂತೃಪ್ತಿ ಪಡುತ್ತೆ. ಅವನಿಗೆ ದೋಷಗಳು ಬರಲ್ಲ ಖಂಡಿತ. ಆ ರೀತಿ ಸಂತೃಪ್ತಿ ಪಟ್ಟಾಗ ನಿಮ್ಮ ಪಿತೃಗಳ ಆಶ್ರಯ ಸಂತೋಷ ಆಗುತ್ತೆ. ಪಿತೃಗಳು ಅತಿ ಶೀಘ್ರದಲ್ಲಿ ಸಂತುಷ್ಟಿ ಪಡ್ತಾರೆ. ನಿಮ್ಮ ದೋಷಗಳು ಯಾರಿಗೂ ಬರಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಅಳಿಯಂದ್ರು ಅತ್ತೇಂದ್ರ ಮನೆಗೆ ತಿಥಿಗಳಿಗೆ ಹೋಗಬೇಡಿ. ಇದು ಮಾತು 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 ಖಂಡಿತ ಹೇಳ್ತಾ ಇದ್ದೀನಿ. ಸೊಸೆ ಮನೆಗೆ ಅಂದರೆ ಮಗಳು ಮಾತ್ರ ಕಳಿಸ್ಕೊಡಿ, ನಿಮ್ಮ ಹೆಂಡತಿನ ಕಳಿಸ್ಕೊಡಿ. ಅವ್ರ ತಂದೆ, ಅವ್ರ ತಾತ, ಅವ್ರ ಮನೆ, ವಿಶೇಷವಾಗಿರ್ತಕ್ಕಂಥ ಅವರ ಕಾರ್ಯಗಳು ಪಿತೃಗಳನ್ನ ಅವಳು ಧಾರಾಳ ಹೋಗಲಿ. 8 ವಯಸ್ಸು ಮೇಲ್ಪಟ್ಟರೆ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡಿ. ಆದರೆ 8 ವರ್ಷದ ಒಳಗಿದ್ರೆ ನಿಮ್ಮ ಮಕ್ಕಳು ಕೂಡ ಕಳಿಸ್ಬಾರ್ದು. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರೂ ಗಂಡು ಮಕ್ಕಳಲ್ಲಿ ಮಾಡ್ಕೋಬೇಕು. ಆದರೆ ನೀವೇ ಗಂಡು ಮಕ್ಕಳು ನಿಮ್ಮ ಮನೇಲೇ ಆಗಿದ್ದರೆ ಖಂಡಿತವಾಗ್ಲೂ ಪ್ರಸಾದ ನಿಮ್ಮ ಮನೆಯವರು ಮಾತ್ರ ಸ್ವೀಕರಿಸಬೇಕು. ಯಾರ್ದೋ ತಿಥಿಗೆ ನಮ್ಮ ಚಿಕ್ಕಪ್ಪ ಹೋಗ್ಬಿಟ್ರಂತೆ, ನಾವು ಅಲ್ಲೇ ಹೋಗಿ ಕೊಡ್ದೋ. ನೀವು ಮಾಡಬೇಕಾದ್ದು ನಿಮ್ಮ ತಾತ, ನಿಮ್ಮ ತಂದೆ, ನಿಮ್ಮ ತಾಯಿ ಕಡೆ ಸರಿ, ತಂದೆ ಕಡೆ ಸರಿ, 4 ತಲೆಮಾರವರೆಗೂ ನಿಮ್ಮ ಮನೇಲಿ ಮಾಡ್ಕೋಬೋದು. ಯಾವ ಕಾಲಕ್ಕೂ ಬೇರೆ ಅನ್ಯವಾಗಿರ್ತಕ್ಕಂಥ ದೊಡ್ಡಪ್ಪನ ಮನೆ, ಬೇರೆ ಅನ್ಯವಾಗಿರ್ತಕ್ಕಂಥ ಚಿಕ್ಕಪ್ಪನ ಮನೆ, ಬೇರೆ ಅನ್ಯವಾಗಿರ್ತಕ್ಕಂಥ ಸೋದರತ್ತೆ ಮನೆಗಳ ಕಾಲಕ್ಕೆ ಊಟಕ್ಕೆ ಹೋಗ್ಕೂಡ್ದು. ಯಾರನ್ನೂ ಕರಿಬಾರ್ದು. ಫಸ್ಟ್ ನೀವು ಮಾಡೋ ತಪ್ಪು ಅವರಿವರನ್ನ ಊಟಕ್ಕೆ ಕರೆಯೋದು. ಕರಿ ಕೂಡ್ದು ಬೇರೆಯವರು ಫ್ರೆಂಡ್ ಸರ್ಕಲ್ ಹುಡುಗಿರು ಅಥವಾ ಹುಡುಗರು, ಯುವಕರಿಗೆ ಒಂದು ವಿಶೇಷವಾಗಿ ಹೇಳ್ತೀನಿ, ಏನೋ ವಿಚಾರ ಅನ್ಕೋಬೇಡಿ, ಹೇಳ್ತೀನಿ, ಆಶ್ಚರ್ಯಕ್ಕಿಂತ ಭಯ ಜಾಸ್ತಿ. ಕಾಯ್ತಾ ಇರಿ, ಬಂದೆ.